ಇನ್ನು ಇಂದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಫೈಟ್ ಜಿದ್ದಾಜಿದ್ದಿ ನಡಿಬೇಕಾಗಿದೆ. ಫೈನಲ್ ಟ್ರೋಫಿಗೆ ಕೌಂಟ್ ಡೌನ್ ಶುರುವಾಗಿದೆ. ಕಿಂಗ್ ಕೊಹ್ಲಿ ಫ್ಯಾನ್ಸ್ಗೆ ಸೂಪರ್ ಸಂಡೇ ಅಂತಾನೆ ಹೇಳ್ಬೋದು. ದುಬೈನ ಟೀಮ್ ಇಂಡಿಯಾದೇ ದರ್ಬಾರ್ ನಡೆಯುತ್ತೆ. ಇಂದು ಅದೃಷ್ಟ ಪರೀಕ್ಷೆಗೆ ಇಳಿದಿದೆ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಬಿಗ್ ಫೈಟ್ ಇಂದು ಮಧ್ಯಾಹ್ನ 2:30ಕ್ಕೆ ನಡೆಯುತ್ತೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ. ಬಿಗ್ ಮ್ಯಾಚ್ ಪ್ಲೇಯರ್ನಲ್ಲಿ ಕೊಹ್ಲಿ ಇವತ್ತು ಅಬ್ಬರಿಸೋದು ಸೂಚನೆ ಖಚಿತ ಅಂತಾನೆ ಹೇಳ್ಬೋದು. ಬಹುತೇಕ ದೊಡ್ಡ ಪಂದ್ಯಗಳಲ್ಲಿ ಕೊಹ್ಲಿ ಆಡಿದ್ದಾರೆ. ಪ್ರಮುಖ ಪಂದ್ಯಗಳಲ್ಲಿ ಕೊಹ್ಲಿ ಉತ್ತಮವಾಗಿ ಬ್ಯಾಟ್ ಬೀಸಿದ್ದಾರೆ. ಅದೇ ರೀತಿ ಇಂದಿನ ಪಂದ್ಯದಲ್ಲೂ ಕೂಡ ಅಬ್ಬರಿಸುವ ಸೂಚನೆ ಕೂಡ ಇದೆ. ಇದು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಜೋರಾಗಿ ಫೈಟ್ ನಡೆಯುತ್ತೆ. ಮಧ್ಯಾಹ್ನ 2:30ಕ್ಕೆ ಫೈನಲ್ ಫೈಟ್ ಇದಾಗಿದೆ. ಕಿಂಗ್ ಕೊಹ್ಲಿ ಕೂಡ ಉತ್ತಮವಾಗಿ ಬ್ಯಾಟ್ ಬೀಸುವ ಸಾಧ್ಯತೆ ಕೂಡ ಇರುವಂತದ್ದು. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇಂದು ಕ್ರೀಡೆ ನಡೆಯುತ್ತೆ. ಚಾಂಪಿಯನ್ಸ್ ಟ್ರೋಫಿ ಫೈನಲ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲೆಲ್ಲೂ ಕೂಡ ಕ್ರಿಕೆಟ್ ಜ್ವರ ಹೆಚ್ಚಾಗ್ತಾ ಇದೆ. ಭಾರತದ ಗೆಲುವಿಗಾಗಿ ಹಲವು ಪೂಜೆ ಪುನಸ್ಕಾರಗಳನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಟೀಮ್ ಇಂಡಿಯಾಗೆ ದೇಶದಾದ್ಯಂತ ಕೂಡ ಶುಭ ಹಾರೈಕೆಗಳು ಕೇಳಿ ಬರ್ತಾ ಇದೆ. ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ದುಬೈನಲ್ಲಿ ಟೀಮ್ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ನಡುವಿನ ಪಂದ್ಯ ನಡೆಯುತ್ತೆ. ಹಾಗಾಗಿ ಎಲ್ಲ ಅಭಿಮಾನಿಗಳು ಕೂಡ ಭಾರತದ ಪರ ಇಂದಿನ ಪೂಜೆ ಪುನಸ್ಕಾರಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಗೆದ್ದು ಬರಲಿ ಭಾರತ ಅಂತ. 12 ವರ್ಷಗಳ ಬಳಿಕ ಟೀಮ್ ಇಂಡಿಯಾ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯನ್ನ ಮುಡಿಗೇರಿಸಿಕೊಳ್ಳಬೇಕಾಗಿದೆ. ಮತ್ತೊಂದು ಟ್ರೋಫಿಯನ್ನ ಗೆದ್ರೆ 3 ಟ್ರೋಫಿಗಳು ಭಾರತದ ವಶವಾಗುತ್ತೆ. ಇಂದು ನಡೆಯಲಿರುವ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯದಲ್ಲಿ ನ್ಯೂಜಿಲ್ಯಾಂಡ್ ಏನ್ ನಡೆಯುತ್ತೆ ಈ ಪಂದ್ಯದಲ್ಲಿ ಭಾರತ ಗೆದ್ದು ಬರಲಿ ಅಂತ ಎಲ್ಲ ಅಭಿಮಾನಿಗಳು ಕೂಡ ಇಂದು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ.